ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ BSc, BSc ID ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯಪುಸ್ತಕ ನುಡಿ ಬೆಳಕು. ಈ ನುಡಿ ಬೆಳಕು ಪಠ್ಯಪುಸ್ತಕದಲ್ಲಿ ಈಗಾಗಲೇ ಕಾವ್ಯ ಭಾಗದಲ್ಲಿ ಹಲವಾರು ಕಾವ್ಯಗಳನ್ನು ನಾವು ಮಾಡಿ ಮುಗಿಸಿದ್ದೇವೆ. ಗದ್ಯ ಭಾಗದಲ್ಲಿ ಒಂದು ಗದ್ಯವನ್ನು ಮುಗಿಸಿದ್ದೇವೆ. ಈ ತರಗತಿಯಲ್ಲಿ ನಾವು ಒಂದು ಗದ್ಯ ಭಾಗ, ಬಾಹ್ಯಾಕಾಶದ ಮೊದಲ ಮೆಟ್ಟಿಲು ಚಂದ್ರ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಲೇಖನ, ವೈಜ್ಞಾನಿಕ ಲೇಖನವನ್ನು ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀವಿ. ಪಠ್ಯವನ್ನು ಅಭ್ಯಾಸ ಮಾಡೋಕ್ಕಿಂತ ಮೊದಲಾಗಿ ಈ ಲೇಖನವನ್ನು ಬರೆದಿರ್ತಕ್ಕಂಥ ಲೇಖಕಿ BS ಶೈಲಜಾರವರ ವೈಯಕ್ತಿಕ ವಿಚಾರಗಳು ಮತ್ತು ಅವರ ಈ ಲೇಖನದ ಒಟ್ಟು ಆಶಯಗಳ ಕುರಿತು ನಾವು ಇಲ್ಲಿ ಗಮನಿಸ್ಕೊಳ್ಬೇಕಾಗ್ತದೆ. ಲೇಖಕಿ BS ಶೈಲಜಾ ಅವರು ಖಗೋಳ ಭೌತ ವೀಕ್ಷಣೆಯಲ್ಲಿ ಪರಿಣತಿ ಪಡೆದಿರುವ ಒಬ್ಬ ವೃತ್ತಿಪರ ಖಗೋಳಶಾಸ್ತ್ರಜ್ಞೆ. ಒಬ್ಬ ವೃತ್ತಿಪರ, ಅವರ ಕೆಲಸವೇ ಅದು, ಅವರ ಜಾಬ್ ಅದು. ಅವರು ಭೌತಶಾಸ್ತ್ರದಲ್ಲಿ MSc ಪದವಿಯನ್ನು ಪಡೆದು ಆಮೇಲೆ ಮುಂದೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನಿಂದ PhD ಪದವಿಯನ್ನು ಪಡೆಯುತ್ತಾರೆ. ಅವರ PhDಯ ಸಂಶೋಧನಾ ಪ್ರಬಂಧದ ಹೆಸರು ಅವಳಿ ನಕ್ಷತ್ರಗಳು ಅನ್ನುವಂಥದ್ದು. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥವು, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟವು. ಈ ಸಂಶೋಧನಾ ಪ್ರಬಂಧ ಅಲ್ಲದೆ ಅವರು ಧೂಮಕೇತುಗಳು, ಸ್ಫೋಟಕ ನಕ್ಷತ್ರಗಳು, ಕ್ಷುದ್ರ ಗ್ರಹಗಳು, ಭಾರತೀಯ ಖಗೋಳ ಶಾಸ್ತ್ರದ ಇತಿಹಾಸ, ಶುಕ್ರ ಗ್ರಹಣದ ಸಂಕ್ರಮಣ, ಬಾಣಿಗೊಂದು ಕೈಪಿಡಿ, ಸಫಾರಿ ಎಂಬ ಲಕ್ಸುರಿ, ಗ್ರಹಣ, ಗೇಲಿಯೋ ಮತ್ತು ಸೌರವ್ಯೂಹ ಈ ಮೊದಲಾದ ಸಂಶೋಧನಾ ಕೃತಿಗಳನ್ನು, ಇವೆಲ್ಲವೂ ಸಹ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ಬರೀತಾರೆ ಅವರು. ಅದಲ್ಲದೆ ಅವರು ಅನ್ಯ ಭಾಷೆಯಿಂದ ನನ್ನ ಮಿತ್ರ ಸೋರಣ್ಣ ಅನ್ನುವಂಥ ಹೆಸರಲ್ಲಿ ಒಂದು ಕೃತಿಯನ್ನು ಅನುವಾದ ಮಾಡಿದ್ದಾರೆ. ನವ ಕರ್ನಾಟಕ ಜ್ಞಾನ ವಿಜ್ಞಾನ ಕೋಶಕ್ಕೆ ಬೇಕಾಗಿ ಅವರು ಖಗೋಳ ವಿಜ್ಞಾನ ಅನ್ನುವಂಥ ಭಾಗವನ್ನು ಅವರು ರಚಿಸಿಕೊಟ್ಟಿದ್ದಾರೆ. ಇವರ ಬರೆದಿರ್ತಕ್ಕಂಥ ಸುಮಾರು 50ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳೇನಿವೆ ಅವು ಭಾರತದ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಅವರು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರ್ತಕ್ಕಂಥ ಒಬ್ಬ ಅನುಭವಿ ವಿಜ್ಞಾನಿ ಅಂತ ನಾವು ಹೇಳಬೇಕು. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಭಾಷೆಗೆ ಸಂಬಂಧಪಟ್ಟು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅವರು ಪುಸ್ತಕ ರಚಿಸಿದ್ದಾರೆ. ಅವರ ಜನಪ್ರಿಯ ವಿಜ್ಞಾನ ಲೇಖನಗಳು ಅದು ಇಂಗ್ಲೀಷ್ ಮತ್ತು ಕನ್ನಡ ಪತ್ರಿಕೆಗಳಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಈ ರೀತಿ ವಿಜ್ಞಾನ ಕ್ಷೇತ್ರಗಳಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿರ್ತಕ್ಕಂಥ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ HN ದತ್ತಿ ಪ್ರಶಸ್ತಿ, ಶಿವಮೊಗ್ಗ ಕರ್ನಾಟಕ ಸಂಘದ ಪ್ರಶಸ್ತಿ, ಈ ರೀತಿ ಹಲವಾರು ಪ್ರಶಸ್ತಿಗಳು ಅವರ
ಮಡಿಲಿಗೆ ಬಂದು ಸೇರಿ. ಈಗ ಅವರು ಜವಾಹರ್ಲಾಲ್ ನೆಹರು ತಾರಾಲಯದ ಕಾರ್ಯಕ್ರಮಗಳ ನಿರ್ವಹಣೆಗಳ ಜೊತೆಗೆ ಬೋಧನೆ, ಸಂಶೋಧನೆ, ವಿಜ್ಞಾನ ಸಂವಹನೆ ಹಾಗೂ ಸಂಶೋಧನಾಸಕ್ತರಿಗಾಗಿ ಹಮ್ಮಿಕೊಳ್ಳುವ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ, ಅದಲ್ಲದೆ ವಿಶ್ವಕೋಶ ರಚನೆಗೆ, ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ಗಳು ಮತ್ತು ವಿಜ್ಞಾನ ಕೇಂದ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ರಾಷ್ಟ್ರೀಯ ವೈಜ್ಞಾನಿಕ ಕಾರ್ಯಕ್ರಮಗಳ ಸಮಿತಿಗಳಿಗೆ ಸಲಹೆಗಾರರಾಗಿ ಅವರು ಸೇವೆಯನ್ನು ಸಹ ಇವತ್ತು ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಈ ವೈಜ್ಞಾನಿಕ ಲೇಖನವನ್ನು ಬರೆದಿರ್ತಕ್ಕಂಥ ಲೇಖಕಿ BS ಶೈಲಜಾ ಅವರ ವೈಯಕ್ತಿಕ ವಿಚಾರಗಳು, ಅವರ ಪರಿಚಯ. ಮುಂದಕ್ಕೆ ನಾವು ಅವರ ಈ ಬರಹದಲ್ಲಿ ಬಾಹ್ಯಾಕಾಶದ ಮೊದಲ ಮೆಟ್ಟಿಲು ಚಂದ್ರ ಅನ್ನುವಂಥ ಬರಹದ ಕುರಿತು ಒಂದು ಆಶಯದ ಕೆಲವು ವಿಚಾರಗಳಲ್ಲಿ ಕೊಟ್ಟಿವೆ, ಅದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ಒಂದು ವೈಜ್ಞಾನಿಕ ಬರಹ ಅನ್ನೋದು ಏನಿದೆ, ಅದು ಓದುಗನಲ್ಲಿ ಹೆಚ್ಚು ಕುತೂಹಲವನ್ನು ಉಂಟು ಮಾಡತಕ್ಕಂತೆ ಇರಬೇಕು. ಅದು ಕುತೂಹಲದ ಆಗರ ಅಂತ ಹೇಳಿದರೆ ತಪ್ಪಾಗಿಲ್ಲ. ಒಂದು ವಿಜ್ಞಾನ ಲೇಖನದ, ವೈಜ್ಞಾನಿಕ ಲೇಖನದ ಭಾಷೆ ಇಂಗ್ಲೀಷ್ ಮಾತ್ರ ಎಂಬ ಭ್ರಮೆಯಲ್ಲಿದ್ದ ಕಾಲದಲ್ಲಿ ಕಾರಂತರು, G.T. ನಾರಾಯಣರಾವ್, ತೇಜಸ್ವಿಯಂತಹ ಬರಹಗಾರರು ವಿಜ್ಞಾನವನ್ನು ಕನ್ನಡದಲ್ಲಿ ವರ್ಣಿಸುವ ಮೂಲಕ ನಮ್ಮ ಕೌತುಕವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಕಾಲಕ್ಕೆ ಬಹಳ ಹಿಂದೆ ವಿಜ್ಞಾನವನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡದಲ್ಲಿ ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಲೇಖ ಇರ್ಬೋದು, ಅದು ಇಂಗ್ಲೀಷ್ನಲ್ಲೇ ಬರೆಯಪಡಬೇಕು ಅಂತ ಒಂದು ಭ್ರಮೆ ಇತ್ತು. ಅಂಥ ಆ ಕಾಲದಲ್ಲಿ ಕನ್ನಡದಲ್ಲಿದ್ದಂಥ ಹಿರಿಯ ಲೇಖಕರಂಥ ಡಾಕ್ಟರ್ ಕೋಟಾಶ್ವರಂ ಕಾರಂತರು, ಹಾಗೆಯೇ ಇನ್ನೊಬ್ಬ ಲೇಖಕರು G.T. ನಾರಾಯಣರಾವ್ರವರು, ಪೂರ್ಣಚಂದ್ರ ತೇಜಸ್ವಿಯವರು, ಇವರೆಲ್ಲ ಈ ವೈಜ್ಞಾನಿಕ ಬರಹಗಳನ್ನು ಕನ್ನಡದಲ್ಲಿ ಬರೆದು ವಿಜ್ಞಾನದ ಆಗು ಹೋಗುಗಳನ್ನು ಕನ್ನಡದಲ್ಲಿ ವರ್ಣಿಸುವ ಮೂಲಕ ನಮ್ಮ ಕೌತುಕವನ್ನು, ಓದುಗನ ಕೌತುಕವನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನ ಮಾಡಿ. ಹಾಗಾಗಿ ಯಾವುದೇ ಒಂದು ವಿಚಾರ ಇರಲಿ, ಅದನ್ನು ಮಾತೃಭಾಷೆಯಲ್ಲಿ, ಮಾತೃಭಾಷೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಬೇರೆ ಪ್ರಶ್ನೆ. ಆ ನಾಡಿನ ಭಾಷೆಯಲ್ಲಿ, ಜನಗಳ ಭಾಷೆಯಲ್ಲಿ ಹೇಳುವುದರ ಮೂಲಕವಾಗಿ ಏನಾಗ್ತದೆ, ಅದು ಜನಗಳಿಗೆ ಹೆಚ್ಚು ಹತ್ತಿರ ಆಗುತ್ತದೆ. ಅದಲ್ಲದೆ ಅರ್ಥ ಆಗ್ತದೆ ಮತ್ತು ಕುತೂಹಲ, ಆಸಕ್ತಿ ಹೆಚ್ಚು ಉಂಟಾಗ್ತದೆ. ಸೊ ವಿಶ್ವದ ಪ್ರತಿಯೊಂದು ವಿಷಯವು ಸೋಜಿಗತ ಸಂಗತಿಯಾಗಿರುವಾಗ, ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರ ಸಹ ಅದೊಂದು ರೀತಿಯ ಕುತೂಹಲದ, ಆಶ್ಚರ್ಯದ ಸಂಗತಿ ಆಗಿರುವಾಗ, ಆ ಅಚ್ಚರಿಯ ಸಂಗತಿಗಳನ್ನು ಕನ್ನಡದಲ್ಲಿ, ಅದು ವಿಜ್ಞಾನ ಲೇಖನಗಳ ಸ್ವರೂಪದಲ್ಲಿ ಕಟ್ಟಿಕೊಡುವಂಥ ಬರಹಗಳೇನಿವೆ, ಅವನ್ನು ನಾವು ವೈಜ್ಞಾನಿಕ ಲೇಖನಗಳು ಅಂತೇಳಿ ಕರೀತೀವಿ. ಸೊ ಆ ಸಾಲಿನಲ್ಲಿ ಸೇರಿರ್ತಕ್ಕಂಥ ಒಬ್ಬ ಬರಹಗಾರ್ತಿ ಡಾಕ್ಟರ್ ಶೈಲಜಾ BS ಅವರು. ಅವರ ಈ ಪ್ರಸ್ತುತ ಲೇಖನ ಏನಿದೆ, ಬಾಹ್ಯಾಕಾಶದ ಮೊದಲ ಮೆಟ್ಟಿಲು ಚಂದ್ರ ಅನ್ನುವಂಥ ಲೇಖನವನ್ನು ಅವರು ಬರೆದಿರ್ತಕ್ಕಂಥ ಆಗಸದ ಅಲೆಮಾರಿಗಳು ಅನ್ನುವಂಥ ಕೃತಿಯಿಂದ ಆರಿಸಿಕೊಂಡಿರ್ತಕ್ಕಂಥ ಈ ಆಗಸದ ಅಲೆಮಾರಿಗಳು ಅಂತ ಒಂದು ಕೃತಿ ಏನಿದೆ, ಅದು ಆಕಾಶಕಾಯಗಳ ವಿಸ್ತೃತ ಪರಿಚಯವನ್ನು ಮಾಡಿಕೊಡ್ತದೆ. ಬಾಹ್ಯಾಕಾಶದಲ್ಲಿರ್ತಕ್ಕಂಥ ವಿವಿಧ ಕಾಯಗಳೇನಿವೆ, ವಿವಿಧ ಕಾಯ ಅಂದರೆ ದೇಹ, ಅಂದರೆ ವಸ್ತುಗಳು, ಆ ವಿವಿಧ ಕಾಯಗಳ ವಿಸ್ತೃತ ವಿವರವಾದ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಆಗಸದ ಅಲೆಮಾರಿಗಳು ಅಂತ ಕೃತಿಯಲ್ಲಿ ಶೈಲಜರವರು ಮಾಡ್ತಾರೆ.
ನೋಡುಗನ ಕಣ್ಣಿಗೆ ಬರಿಯ ಚುಕ್ಕೆಗಳಾಗಿ ಕಾಣತಕ್ಕಂಥ ನಕ್ಷತ್ರಗಳ ಕುರಿತು ನಮ್ಮ ಮನದಲ್ಲಿ ಮೂಡುವ ಪ್ರಶ್ನೆಗಳಿಗೆ ಉತ್ತರವನ್ನೆಲ್ಲಿ ಕಂಡುಕೊಳ್ಳಲು ಸಾಧ್ಯ ಆಗುತ್ತದೆ. ನಮಗೆ ತಲೆ ಎತ್ತಿ ನೋಡುವಾಗ ಆಕಾಶದಲ್ಲಿ ನಕ್ಷತ್ರಗಳು ಬರಿಯ ಸಣ್ಣ ಚುಕ್ಕೆಗಳಾಗಿ ಕಾಣ್ತವೆ. ಅದು ಅವು ಯಾಕೆ ಚುಕ್ಕೆಗಳಾಗಿ ಇವೆಯೋ, ಅದರ ವಿಶೇಷತೆ ಏನು ಅನ್ನುವುದನ್ನು ಶೈಲಜರವರು ತಮ್ಮ ಕೃತಿಯಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅದನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಆಕಾಶಕಾಯಗಳಲ್ಲಿ ಮೊದಲು ಪರಿಚಯಿಸಿಕೊಳ್ಳಬೇಕಾದ್ದು ಚಂದ್ರನ ಎಂಬುದು ಲೇಖಕಿಯ ಅಭಿಪ್ರಾಯ. ಈ ಆಕಾಶದಲ್ಲಿರ್ತಕ್ಕಂಥ ಸೂರ್ಯ, ಚಂದ್ರ, ಬೇರೆ ಬೇರೆ ಗ್ರಹಗಳು, ಬೇರೆ ಬೇರೆ ನಕ್ಷತ್ರಗಳು ಏನೆಲ್ಲ ಇವೆ, ಅಸಂಖ್ಯಾತ ಕಾಯಗಳಿವೆ. ಆ ಕಾಯಗಳಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾದ್ದು ಚಂದ್ರನ ಎಂಬುದು ಲೇಖಕರ ಶೈಲಜರವರ ಅಭಿಪ್ರಾಯ. ಬಾಹ್ಯಾಕಾಶದ ಮೊದಲ ಮೆಟ್ಟಿಲು ಚಂದ್ರ ಅನ್ನುವಂಥ ಲೇಖನವು ಚಂದ್ರ, ಆತನ ಪರಿಭ್ರಮಣೆ, ಆಮೇಲೆ ಆತನ ಪರಿಭ್ರಮಣೆ ಅಂದರೆ ಆತನ ಸುತ್ತಾಡುವಿಕೆ, ಆತನ ಕಕ್ಷೆ ಅಂದರೆ ವ್ಯಾಪ್ತಿ, ಚಂದ್ರ ಎಷ್ಟು ವ್ಯಾಪ್ತಿಯಲ್ಲಿ ಸುತ್ತಾಡ್ತಾನೆ, ಅವನಿಗೆ ಒಂದೊಂದು ವ್ಯಾಪ್ತಿ ಇದೆ. ನಮಗೆ ನಾವು ನಿರ್ದಿಷ್ಟವಾದ ವ್ಯಾಪ್ತಿಯಲ್ಲಿ ಮಾತ್ರ ಬದುಕ್ತೇವೆ. ನಮ್ಮದೇ ಜಾಗ, ನಮ್ಮದೇ ಮನೆ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಚಂದ್ರನಿಗೆ ಒಂದು ಜಾಗ ಅಂತ ಇರುತ್ತೆ. ಚಂದ್ರನ ಕಕ್ಷೆ ಮತ್ತು ಚಂದ್ರ ಕಲೆ, ಚಂದ್ರನಲ್ಲಿರ್ತಕ್ಕಂಥ ಒಂದು ಕಲೆ ಅನ್ನೋದು. ಆಮೇಲೆ ಹುಣ್ಣಿಮೆಯಲ್ಲಿ ಪೂರ್ಣ ಚಂದ್ರ ಕಂಗೊಳಿಸ್ತಾನೆ, ಅಮಾವಾಸ್ಯೆಯಲ್ಲಿ ಅವ ಕಾಣೆ ಆಗ್ತಕ್ಕಂಥದ್ದು. ಹಾಗಾಗಿ ಹುಣ್ಣಿಮೆ ಅಂದರೆ ಏನು, ಅಮಾವಾಸ್ಯೆ ಅಂದರೆ ಏನು, ಎಲ್ಲ ಸಂಗತಿಗಳನ್ನು ವಿವಿಧ ಅಂಕಿಅಂಶಗಳೊಂದಿಗೆ ಲೇಖಕಿ ಶೈಲಜಾರವರು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಈ ವೈಜ್ಞಾನಿಕ ಬರಹ, ಈ ವಿಜ್ಞಾನ ಲೇಖನ ಅನ್ನೋದಿದೆ, ಬಾಹ್ಯಾಕಾಶದ ಮೊದಲ ಮೆಟ್ಟಿಲು ಚಂದ್ರ ಅನ್ನೋದನ್ನು ನಾವು ಹೆಚ್ಚು ಸ್ವಾರಸ್ಯಕರವಾಗಿ ಅದನ್ನು ಗಮನಿಸಿಕೊಳ್ಬೇಕಾದ್ರೆ ಅದನ್ನು ಕುತೂಹಲ ಭರಿತವಾಗಿ ನಾವು ಅದನ್ನು ಓದಬೇಕು. ಮತ್ತು ಈ ಭಾಗವನ್ನು ವಿಜ್ಞಾನ ವಿದ್ಯಾರ್ಥಿಗಳಿಟ್ಟದ್ದು. ಯಾಕೆಂದರೆ ಒಂದು ಇಂಥ ಭಾಗಗಳನ್ನು ಕನ್ನಡದಲ್ಲಿ ಅವರವರ ಭಾಷೆಯಲ್ಲಿ ಓದುವ ಮೂಲಕವಾಗಿ ಆ ವಿದ್ಯಾರ್ಥಿಗಳು ಅದರಲ್ಲಿ ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ ಸಹಕಾರಿಯಾಗಬೇಕು ಅನ್ನೋ ಕಾರಣವಾಗಿ ಈ ಲೇಖನವನ್ನು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ನೀಡಲಾಗಿದೆ. ಹಾಗಾಗಿ ಈ ದೃಷ್ಟಿಯಿಂದ ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಾದ ಕಾರಣವಾಗಿ ಸರಳವಾಗಿರ್ತಕ್ಕಂಥ ಸುಲಭವಾದ ಭಾಷೆಯಲ್ಲಿ, ಸುಲಭವಾಗಿ ಗ್ರಾಹ್ಯವಾಗ್ತಕ್ಕಂಥ ಭಾಷೆಯಲ್ಲಿರ್ತಕ್ಕಂಥ ಈ ಲೇಖನವನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಸೊ ಈ ಲೇಖನ ಹೇಗಿದೆ, ಏನದರ ಒಟ್ಟು ವಿಚಾರಗಳು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸಿಕೊಳ್ಬೇಕು. ಎಲ್ಲರೂ ಈ ನಾನು ಹೇಳಿರ್ತಕ್ಕಂಥ ಈ ಅಂಶಗಳೇನಿದೆ ಅದನ್ನು ಕೇಳಿಕೊಳ್ಳಿ ಮತ್ತು ಆ ಅಂಶಗಳನ್ನು ನಮ್ಮ ಪಠ್ಯದ ಒಳಗಡೆ ನೀಡಲಾಗಿದೆ, ಅದನ್ನು ಓದಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ನಾನು ಅನುಮಾನವಿದ್ದರೆ ಫೋನ್ ಮೂಲಕ ಕೇಳಿಕೊಳ್ಳಿ, ಉತ್ತರವನ್ನು ಕೊಡ್ತೇನೆ. ಸೊ ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಲ್ಲಿ ನಾವು ಗಮನಿಸ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.